ಇವತ್ತು ಇವಳು ಏನೇನೆಲ್ಲ ಮಾಡಿದ್ಲು ಗೊತ್ತಾ ರಘು? ನಿನ್ನ ದಾಮಿನಿ ಮೇಡಮ್ ರೇಷ್ಮೆ ಸೀರೆನಲ್ಲಿ ರಿಜಿಸ್ಟರ್ ಆಫೀಸ್ನಲ್ಲಿ ನೋಡಿದ್ರಂತೆ ಮಗಳೇ. ಅದು ಅಲ್ಲದೆ ನಿನ್ನ ಪಾರ್ವತಿ ಫೋಟೋನ ಸಬ್ ರಿಜಿಸ್ಟ್ರಾರ್ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ದಾರೆ ಅಂತ ನನ್ನನ್ನು ಕರ್ಕೊಂಡು ಹೋಗಿ ತೋರಿಸಿದ್ರು. ಅವ್ರು ಹಾಗೆ ಹೇಳಿದಾಗ ನನಗೆ ಎಷ್ಟು ಆತಂಕ ಆಯ್ತು ಗೊತ್ತಾ ಮಗಳೇ. ಇದೇ ಕಾರಣಕ್ಕೆ ನೀನ್ ಮನ್ಲಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅಖಿಲಮ್ನವ್ರ ಮುಂದೆನೆ ಫೋನ್ ಮಾಡಿದೆ. ಇವನು ಇಲ್ಲ ನೀನ್ ಮಲಗಿದೀಯಾ ಅಂತಂದ. ಮಲಗಿದ್ರು ಪರವಾಗಿಲ್ಲ ಎಬ್ಬಿಸ್ ಫೋನ್ ಕೊಡು ಅಂದೆ. ಅಷ್ಟರಲ್ಲಿ ಅಖಿಲಮ್ನವರೇ ಯಾಕೆ ಪಾಪ ಮಲಗಿರೋಳಿಗೆ ತೊಂದರೆ ಕೊಡಬೇಕು, ಬೇಡ ಬಿಡು ಆಮೇಲೆ ಮಾತಾಡು ಅಂತಂದ್ರು. ಅದಕ್ಕೆ ಸುಮ್ಮನಾದೆ. ಅಷ್ಟೇ ಅಲ್ಲ ರಘು, ವಾಪಸ್ ಬರ್ತಾ ಸಂಪಿಗೆ ಸರ್ಕಲ್ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿದ್ದೆ. ಅದೇ ಆಗ ನೀವು ಫೋನ್ ಮಾಡಿದ್ರಲ್ಲ, ಅಲ್ಲೂ ಎಂಥ ಅವಾಂತರ ಮಾಡಿದಾಳೆ ಗೊತ್ತಾ ಇವಳು. ಯಾರ ಹೆಸರು ಅರ್ಚನೆ ಆಗ್ಬೇಕಿತ್ತು? ನನ್ನ ಮಗನ ಹೆಸರಲ್ಲಿ. ಹೆಸರು ಅರಸನ ಕೋಟೆ ಆದಿತ್ಯ. ಆದಿತ್ಯ ಪಾರ್ವತಿ ರಾಮದೇ ಯಸ್ಯ. ಏನಪ್ಪ ನೀನು ಅಕ್ಕ ಬೆಳಗಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಸುಸ್ತಾಗಿ ಮಲಗಿದ್ರೆ ಅದ್ಯಾವ್ದು ಆಫೀಸ್ಗೆ ಹೋಗ್ತಾಳಾ? ನನ್ನ ಮಗಳು ಏನು ಅಂತ ನನಗೆ ಗೊತ್ತು. ಆದರೂ ಹೊರಗಿನ ಪ್ರಪಂಚಕ್ಕೆ ಅವಳು ಮನೆ ಕೆಲಸದವಳು ಅಷ್ಟೇ. ಅದನ್ನ ಮೀರಿ ನಡ್ಕೋಬಾರ್ದು. ನನ್ನ ಮಗಳು ಹಾಗೆ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. 100 ವರ್ಷ ಸುಖವಾಗಿ ಚೆನ್ನಾಗಿ ಸಂಸಾರ ಮಾಡಿ. ಯಾಕೆ ರಘು ಸುಮ್ಮನೆ ನಿಂತಿದ್ದೀರಾ? ಯಾಕೆ ಹಾಗೆ ಮಾಡಿದ್ಲು ಅಂತ ಕೇಳಿ. ದಾಮಿನಿ, ಯಾಕೆ ರೀತಿ ಮಾಡಿದೆ? ಅರ್ಚನೆಗೆ ಪಾರ್ವತಿ ಹೆಸರು ಯಾಕೆ ತಗೊಂಡೆ? ಅಯ್ಯೋ ಭಾವ, ನಾನು ಅರ್ಚನೆಗೆ ಅಂತ ಅವಳ ಹೆಸರೇ ಹೇಳಿದ್ದಲ್ಲ. ನಿಜವಾಗ್ಲೂ ದೇವಸ್ಥಾನದಲ್ಲಿ ಪಾರ್ವತಿ ನೋಡ್ದೆ. ಅದಕ್ಕೆ ಪಾರ್ವತಿ ಇದ್ದಾಳೆ ಅಂತ ಹೇಳಕ್ ಹೋದೆ. ಅಷ್ಟರಲ್ಲಿ ಅರ್ಚಕ ಆದಿತ್ಯ ಪಾರ್ವತಿ ನಾಮಧೇಯಸ್ಯ ಅಂದ್ಬಿಟ್ಟ. ಸಾಕು, ಮುಚ್ಚು ಬಾಯ್. ಇದೆಲ್ಲ ನಿನ್ನ ಹುಚ್ಚು ಕಲ್ಪನೆಗಳು. ನೋಟಿಸ್ ಬೋರ್ಡ್ ಅಲ್ಲಿ ಏನಿತ್ತು ಅಂತ ನಾನು ನೋಡಿದ್ನಲ್ಲ. ನನಗಿಂತ ಸಾಕ್ಷಿ ಬೇಕಾ? ನೀನೇ ನೋಡ್ದಕ್ಕಿಲ್ಲ? ಇವಳು ಬಂದು ಆದಿ ಪಾರ್ವತಿ ಮದುವೆ ಆಗಿದ್ದಾರೆ ಅಂತ ರಿಜಿಸ್ಟ್ರಾರ್ ನೋಟಿಸ್ ಬೋರ್ಡ್ ಅಲ್ಲಿ ಫೋಟೋ ಹಾಕಿದ್ದಾರೆ ಅಂತ ಹೇಳಿದ್ಲು. ಅಲ್ಲಿ ಹೋಗಿ ನೋಡಿದ್ರೆ ಯಾರೋ ಆನಂದ್ ಪಾವನಿ ಅಂತ ಅವ್ರ ಫೋಟೋ ಇತ್ತು. ನಮ್ಮ ಆದಿಯಲ್ಲಿ ಆ ಕೆಲಸದೊಳು ಪಾರ್ವತಿಯಲ್ಲಿ ದೇವಸ್ಥಾನದಲ್ಲಿರೋ ಗರ್ಭಗುಡಿ, ದೇವಸ್ಥಾನದಲ್ಲಿರೋ ಚಪ್ಪಲಿ ಬಿಡೋ ಜಾಗ, ಇದೆರಡು ಒಂದೇನಾ? ಖಂಡಿತ ಇಲ್ಲಕ್ಕ, ಬೇರೆ ಬೇರೆನೆ. ಒಂದು ಹೂವು ಉತ್ತಮವಾಗಿದ್ರೆ ಜೇನು ಹುಳ ತಾನಾಗೆ ಹುಡುಕೊಂಡು ಬರುತ್ತೆ. ಹಾಗೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಚೆನ್ನಾಗಿದ್ರೆ ಇಡೀ ಜಗತ್ತೇ ಅವನನ್ನ ಗಮನಿಸುತ್ತೆ, ಅನುಕರಿಸೋ ಪ್ರಯತ್ನನೂ ಮಾಡುತ್ತೆ. ಈ ಮಾತನ್ನ ನನಗೇ ಹೇಳ್ತಿದ್ದೀರಂತ ಅರ್ಥ ಆಯ್ತಕ್ಕ. ಇನ್ಮೇಲಿಂದ ಫುಲ್ಲು ಕಂಟ್ರೋಲ್ ಅಲ್ಲಿ ಇರ್ತೀನಕ್ಕ. ಆದಿತ್ಯ ಬರೀ ನನ್ನ ಮಗ ಅಲ್ಲ, ನನ್ನ ನಂಬಿಕೆ, ನನ್ನ ಗೌರವ, ನನ್ನ ಕನಸು, ನನ್ನ ಉಸಿರು. ಅದು ಮಾತ್ರ ಅಲ್ಲ,
ಇಡೀ ಅರಸನ ಕೋಟೆಯ ಹೆಮ್ಮೆಯ ಪ್ರತೀಕ ನನ್ನ ಆದಿ. ಅಂಥ ಘನತೆ ಇರೋ ನನ್ನ ಮಗ ಕೇವಲ ಕೆಲ್ಸದೊಳನ್ನ ಮದ್ವೆ ಮಾಡ್ಕೊಳ್ಳೋದು ಅಂದ್ರೇನು? ಕನಸಿನಲ್ಲೂ ಇದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ನನ್ನ ಹೆಮ್ಮೆ. ಮಾಮ್, ನನ್ಗೊಂದು ಡೌಟ್ ಇದೆ. ಏನು? ನಾನು ನಿಜವಾಗ್ಲೂ ನಿಮ್ ಮಗಳೇನಾ? ಯಾಕೆ ಅನುಮಾನನ? ಇಲ್ಲ. ಮತ್ತೆ ಯಾಕೆ ಈ ಪ್ರಶ್ನೆ? ಅಲ್ಲ, ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಮ್ಮ ಉದ್ದೇಶ ಅವರಿಬ್ರು ಮದ್ವೆ ಮಾಡ್ಬೇಕಾಗಿರೋದು. ಅದು ಯಾವ ವಿಜ್ಞಾನ ಇಲ್ಲದೆ ಇವತ್ತು ನಡೀತು. ಇನ್ನು ಈ ವಿಷಯನ ಅಖಿಲ ಗೊತ್ತು ಮಾಡ್ಬೇಕಾಗಿರೋದು ಅಷ್ಟೇ ತಾನೇ ಉಳ್ದಿರೋದು. ಅದು ನಿನ್ ಪ್ರಕಾರ. ಹಾಗಾದ್ರೆ ನಿಮ್ ಪ್ರಕಾರ? ಅದಕ್ಕೇನು ಟೈಮ್ ಇದೆ. ಅದನ್ನೇ ನಾನು ಕೇಳ್ತಿರೋದು, ಯಾಕೆಷ್ಟು ಟೈಮ್ ಬೇಕು? ಏನೇ ಆದ್ರೂ ಅಖಿಲಾಗೆ ನಿಮ್ ಮಗ ಕೆಲ್ಸದೊಳ್ಳ ಮದುವೆ ಆದ ಅಂತ ಗೊತ್ತು ಮಾಡದೆ ತಾನೆ ನಮ್ಮ ಉದ್ದೇಶ. ಹೌದು. ಹಾಗಾದ್ರೆ ಅದು ಇವತ್ತೇ ಯಾಕಾಗ್ಬಾರ್ದು? ಒಂದು, ಆ ಅಖಿಲ ಈ ಮದ್ವೆಗೆ ಒಪ್ಕೊಳ್ದೆ ತನ್ನ ಮಗನ್ನ ಮತ್ತೆ ಕೆಲ್ಸದೊಳ್ಳ ಮನೆಯಿಂದ ಹೊರಗಾಕ್ಬೋದು. ಇನ್ನೊಂದು, ತನ್ನ ಮಗನ್ ಖುಷಿಗೋಸ್ಕರ ಪಾರ್ವತಿನ ಸೊಸೆ ಅಂತ ಒಪ್ಕೋಬಹುದು. ಇದೆರಡರಲ್ಲಿ ಒಂದೇ ತಾನೇ ಆಗೋದು. ಮತ್ ಯಾಕೆ ಮಾಮ್ ನೀವಿನ್ನೂ ಕಾಯ್ತಾ ಇದ್ದೀರಾ? ಅನನ್ಯ, ಆದಿ ಪಾರುಗೆ ಬಳೆ ತೋರಿಸ್ತಾ ಅನ್ನೋ ಕಾರಣಕ್ಕೆ ಅಖಿಲ ತನ್ನ ಮಗನ ಮೇಲೆ ಕೈ ಎತ್ತಲು, ಅದನ್ನ ಪಾರು ತಡೆದ್ಲು. ಆ ವಿಷಯ ದೊಡ್ಡದಾಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವರಿಬ್ರು ಹೋಗಿ ಅಖಿಲ ಹತ್ರ ಕ್ಷಮೆ ಕೇಳಿದ್ಲು. ಅಖಿಲಾನು ಇವರನ್ನ ಕ್ಷಮಿಸ್ಬಿಟ್ಲು. ಮುಂದೊಂದಿನ ಇವ್ರೋಗಿ ಅವಳ ಹತ್ರ ಸಾರಿನೂ ಕೇಳಬಾರ್ದು, ಅವಳು ಇವ್ರನ್ನ ಕ್ಷಮಿಸಬಾರ್ದು. ಒಂದು ವೇಳೆ ಅಖಿಲ ಈ ಮದ್ವೆ ವಿರೋಧಿಸಿದ್ರೆ ಆದಿ ಪಾರು ಪರ ನಿಲ್ಬೇಕು. ಅಂದ್ರೆ ಮಗ ತನ್ನ ತಾಯಿ ವಿರೋಧನೆ ತೊಡೆ ತಟ್ಟಬೇಕು. ಓಕೆ ಮಾಮ್, ಬಟ್ ಇಲ್ಲಿ ಎಷ್ಟು ದಿನ ಅಂತ ಕಾಯೋದು? ಇನ್ 30 ಡೇಸ್ ಯಾವ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಅವ್ರ ಕೈಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗುತ್ತೆ. ಆಗ ಆ ಸರ್ಟಿಫಿಕೇಟ್ ಇಟ್ಕೊಂಡು ಅಖಿಲನ ಹತ್ರ ಹೋಗೋದಾ? ಇಲ್ಲ ಅಷ್ಟ್ರಲ್ಲಿ ಅವಳು ಆದಿತ್ಯ ನೋಡಿರೋ ಹುಡುಗಿ ಜೊತೆ ಮದುವೆ ಆಗೋ ಸಿಚುವೇಶನ್ ಬಂದ್ರೆ ಆಗ ಈ ಸರ್ಟಿಫಿಕೇಟ್ ನ ಅಸ್ತ್ರ ಆಗಿಟ್ಕೊಂಡು ಅವಳು ಮುಂದೆ ಹೋಗೋದಾ? ಏನ್ ಮಾಮ್ ನಿಮ್ ಉದ್ದೇಶ? ಈಗ ನನಗೂ ಡೌಟ್ ಶುರುವಾಗಿದೆ. ಏನು? ನೀನು ನಿಜವಾಗ್ಲೂ ನನ್ನ ಮಗಳೇನಾ ಅಂತ. ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇಟ್ಕೊಂಡು ಅಖಿಲ ಮುಂದೆ ಹೋದ್ರೆ ಅದು ಒಂದು ಕುಟುಂಬಕ್ಕೆ ಮಾತ್ರ ಗೊತ್ತಾಗುತ್ತೆ. ಅದನ್ನು ಮುಚ್ಚಾಕೋ ಸಾಧ್ಯತೆ ಹೆಚ್ಚು. ಇಡೀ ರಾಜ್ಯಕ್ಕೆ ಗೊತ್ತಾಗುವಂತ ಸಂದರ್ಭನ ಕ್ರಿಯೇಟ್ ಮಾಡಬೇಕು. ರಾಜ್ಯದ ಜನರಿಗೆ ಅದು ಸೆನ್ಸೇಷನಲ್ ನ್ಯೂಸ್ ಆಗಬೇಕು. ಅದನ್ನ ತಪ್ಸಕ್ಕೂ ಆಗದೆ, ಮನೆ ಕೆಲಸದವಳನ್ನ ಸೊಸೆ ಅಂತ ಒಪ್ಕೊಳ್ಳೋಕ್ಕೂ ಆಗದೆ ಆ ಅಖಿಲಾಂಡೇಶ್ವರಿ ವಿಲ ವಿಲ ಅಂತ ಒದ್ದಾಡ್ಬೇಕು. ಅರಸನ ಕೋಟೆ ಸಾಮ್ರಾಜ್ಯದ ಒಡತಿ ಅಖಿಲಾಂಡೇಶ್ವರಿಯ ಹಿರಿಯ ಮಗ ಆಫ್ಟರ್ ಆಲ್ ಒಬ್ಬ ಕೆಲಸದವಳನ್ನ ಮದುವೆ ಆದ ಅನ್ನೋ ಸುದ್ದಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ಬೇಕು ಅಂತ ಗೋಲ್ಡನ್ ಟೈಮ್ಗೋಸ್ಕರ ಜಾತಕ ಪಕ್ಷಿ ತರ ರಾತ್ರಿ ಹಗಲು ಕಾಯ್ತಾ ಇದ್ದೀನಿ. ಬರೀ ಕಾಯ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಅದಕ್ಕೇನೆಲ್ಲ ಸಿದ್ಧತೆ ಬೇಕೋ ಅದನ್ನೆಲ್ಲ ಮಾಡಿಟ್ಟಿದ್ದೀನಿ. ನೋಡು ಮಗಳೇ, ಒಬ್ಬ ತಂದೆಯಾಗಿ ನೀನೆಂತ ಅಪರಂಜಿತ ನನಗೆ ಗೊತ್ತು. ಆದರೂ ನಾನು ನಿನ್ನ ಮೇಲಿಟ್ಟಿರೋ ನಂಬಿಕೆಗಿಂತ ಅಖಿಲಮ್ಮನವರು ನನ್ನ ಮೇಲಿಟ್ಟಿರೋ ನಂಬಿಕೆ ದೊಡ್ಡ ಕಾಣುತ್ತೆ. ಆ ನಂಬಿಕೆನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಅನ್ಸುತ್ತೆ. ಹಾಗಾದ್ರೆ ಎತ್ತು ಮಗಳಿಗಿಂತ ಉಪ್ಪಿನ ಮನೆನೇ ನಿಂಗೆ ಮುಖ್ಯನಾ? ಹೌದು ಕಣೋ.
ಈ ವಿಷಯದಲ್ಲಿ ನಾನು ಅರಸನಕೋಟೆಗೆ ಋಣಿಯಾಗಿರ್ತೀನಿ. ನಾವು ಇವತ್ತು ಈ ಸ್ಥಿತಿಲಿರೋದು ಕಾರಣ ಅಂದರೆ ಆ ಮನೆಯವರೇ, ಅಖಿಲಮ್ಮನವರೇ. ನಿನ್ನಿಂದ ಆ ಮನೆಗೆ ಅನ್ಯಾಯ ಆಗಬಾರ್ದು, ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಆದರೂ ಯಾರಾದರೂ ನಿನ್ನ ಬಗ್ಗೆ ಹೇಳಿದಾಗ ನನ್ನ ಒಳ ಮನಸ್ಸು ವಿಲಿವಿಲ ಅಂತ ಒದ್ದಾಡ್ಬಿಡುತ್ತೆ ಕಣಮ್ಮ. ವಯಸ್ಸಿಗೆ ಬಂದ ಹುಡುಗಿ ಮನಸ್ಸು ಚಂಚಲತೆಯಿಂದ ಕೂಡಿರುತ್ತೆ ಅಂತ ನಿನ್ನ ಮೇಲೆ ಅನುಮಾನದ ಛಾಯೆ ಮೂಡುತ್ತೆ. ಆ ಕ್ಷಣಕ್ಕೆ ಅದು ತಪ್ಪು ಅಂತ ಅನ್ಸಿದ್ರು ವಾಸ್ತವಕ್ಕೆ ಬಂದಾಗ ನಿಂದೇನು ತಪ್ಪಿಲ್ಲ ಅಂತ ಈ ನಿನ್ನ ತಂದೆಗೆ ಅನ್ಸುತ್ತಮ್ಮ. ಧಾಮಿನಿ ಮೇಡಮು ನಿನ್ನ ಬಗ್ಗೆ ದೊಡ್ಡ ಯಜಮಾನ್ರ ಬಗ್ಗೆ ಹೇಳಿದಾಗ ದೊಡ್ಡ ಯಜಮಾನ್ರು ನಿನ್ನ ಜೊತೆ ಸಲಿಗೆಯಿಂದಿದ್ದು, ಅವ್ರು ನಿನ್ನ ಮನೆಗೆ ಬಿಡಕ್ಕೆ ಬರ್ತಿದ್ದು ಎಲ್ಲ ಕಣ್ಮುಂದೆ ಬರೋದು ಶುರು ಆಗ್ಬಿಡ್ತು. ನಿಮ್ಮಿಬ್ಬರ ಮಧ್ಯೆ ಇರೋದು ಪವಿತ್ರವಾದ ಸ್ನೇಹ ಅಂತ ನನಗೆ ಗೊತ್ತು. ಆದರೂ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಆ ಸ್ನೇಹಕ್ಕೂ ಮೀರಿ ಸಂಬಂಧ ಆಗಿದ್ದರೆ ಕಳವಳ ಶುರು ಆಗ್ತಿತ್ತು ನನ್ನ ಎದೆಗೆ. ಅದಕ್ಕೆ ಸರಿಯಾಗಿ ಆ ದಾಮಿನಿ ಮೇಡಮ್ ಹೇಳೋದು ಕೇಳ್ತಿದ್ರೆ ನನ್ನ ತಲೆ ಸಿಡಿದು ಕಣ್ಣೆಲ್ಲ ಮಂಜಾಗ್ತಿತ್ತು. ಅದಕ್ಕೆ ಗಣಿಗೆ ಫೋನ್ ಮಾಡಿ ನೀನು ಇದೆಯಾ ಅಂತ ತಿಳ್ಕೊಂಡೆ. ಸದ್ಯ ನಿನ್ನ ನೋಡಿ ಮನಸ್ಸು ನಿರಾಳ ಆಯಿತು. ಪಾರು ಈ ನಿನ್ನ ಅಪ್ಪನ ನಂಬಿಕೆನ ಯಾವತ್ತೂ ಕಳಿಬೇಡ ಮಗಳೇ. ನಿನಗೇನಾದ್ರೂ ಬೇಕಾದ್ರೆ ಕೇಳು, ತಂದು ಕೊಡ್ತೀನಿ. ಹಾಗೆ ಒಂದ್ಸಲ ಅರಸನಕೋಟೆಗೆ ಹೋಗಿ ಅಖಿಲಮ್ಮನವ್ರಿಗೆ ಮುಖ ತೋರಿಸ್ಬಾ, ಅವ್ರಿಗೂ ಸಮಾಧಾನ ಆಗುತ್ತೆ. ಆಮೇಲೆ ನೀನು ಅಲ್ಲಿಗೆ ಹೋದಾಗೆಲ್ಲ ಅಲ್ಲಿ ಆ ಮನೆ ಕೆಲಸಕ್ಕಿರೋದು ಕೆಲಸ ಮಾಡೋದಕ್ಕೆ ಅಷ್ಟೇ ಸೀಮಿತ ಅಂತ ಸಂದರ್ಭ ಸಿಕ್ತಾಗೆಲ್ಲ ಅವ್ರಿಗೆ ಅರ್ಥ ಮಾಡಿಸೋದು ಪ್ರಯತ್ನ ಪಡು, ಆಯ್ತಾ? ಹಾಂ, ಇಡೀ ಅರಸನ ಕೋಟೆಯ ಹೆಮ್ಮೆಯ ಪ್ರತೀಕ ನನ್ನ ಆದಿ, ನನ್ನ ಮಗ, ನನ್ನ ಹೆಮ್ಮೆ. ಏನು ಯೋಚನೆ ಮಾಡ್ತಿದ್ದೆ ಬ್ರೋ? ಅಮ್ಮಂಗೆ ಹೇಳ್ದೆ ಮದುವೆ ಆಗಿ ನಾನು ಅವ್ರಿಗೆ ದ್ರೋಹ ಮಾಡಿದ್ನ ಪ್ರೀತು. ಏನ್ರು ಹೇಗೆ ಕೇಳ್ತಿದ್ಯಾ? ಇದ್ರಲ್ಲಿ ದ್ರೋಹ ಮಾಡೋ ಪ್ರಶ್ನೆ ಹೇಗೆ ಬರುತ್ತೆ? ನೀನು ಪ್ರೀತಿಸಿದ್ಯಾ? ನೀನು ಇಷ್ಟದಂತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಾ ಅಷ್ಟೇ. ಆದ್ರೆ ಅಮ್ಮ ನನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಟಿದಾರಲ್ವಾ ಪ್ರೀತು. ಅವ್ರು ಮಾತಾಡಿದ್ ಕೇಳ್ದಾಗಿಂದ ನಾನು ಅವ್ರಿಗೆ ದ್ರೋಹ ಮಾಡಿದ್ನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾದ್ರೆ ನೀನ್ ಮದುವೆ ಆಗಿದ್ದಲ್ಲ ದ್ರೋಹ. ಪಾರ್ವತಿ ಅದಕ್ಕೆನ ಲವ್ ಮಾಡಿದ್ದೆ ದ್ರೋಹ. ಪ್ರೀತು ಏನ್ ಹೇಳ್ತಾ ಇದ್ಯಾ? ಹಾಗಾದ್ರೆ ನಾನು ಪಾರ್ವತಿನ ಲವ್ ಮಾಡಬಾರ್ದಾಗಿತ್ತಾ? ಮಾಮ್ ಪರ್ಮಿಷನ್ ತಗೊಂಡು ಲವ್ ಮಾಡಬೇಕಾಗಿತ್ತು. ಆಗ್ತಿತ್ತ ಅದು? ಇಲ್ಲ, ಯಾಕಂದ್ರೆ ಮಾಮ್ ಇದಕ್ಕೆ ಒಪ್ಪಲ್ಲ ಅಂತ ನಿಂಗೂ ಗೊತ್ತಿತ್ತು ಯಾಕೆ ಲವ್ ಮಾಡಿದೆ ಬ್ರೋ? ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಈ ಲವ್ ವಿಷಯದಲ್ಲಿ ಸಾಮಾನ್ಯವಾಗಿ ಹೆತ್ತವರು ಮಕ್ಕಳ ಪರ ನಿಲ್ಲಲ್ಲ. ಮಕ್ಕಳು ಬೇರೆಯವ್ರನ್ನ ಇಷ್ಟಪಡೋದನ್ನ ಹೆತ್ತವ್ರು ಒಪ್ಪಲ್ಲ. ಅದು ಗೊತ್ತಿದ್ದು ನಾವು ಲವ್ಗೆ ಬೀಳ್ತೀವಿ. ಯಾಕೆ ಹೇಳು? ಲವ್ಗೆ ಅಂತ ಪವರ್ ಅಂತ ಸೆಳ್ತಾ ಇದೆ. ಅದು ಹೇಳಿ ಕೇಳಿ ಬರಲ್ಲ. ಮನಸ್ಸಿನ ಆಚೆಗೂ ಲವ್ಗೆ ಅಂತ ಒಂದು ಸ್ಪೇಸ್ ಇದೆ. ಹೃದಯದಲ್ಲಿ ಒಂದು ಪುಟ್ಟ ಜಾಗ ಇದೆ. ಆ ಜಾಗದಲ್ಲಿ ನಮ್ಗೆ ಇಷ್ಟ ಆಗೋರನ್ನ ಬೆಚ್ಚಿ ಕಾಪಾಡ್ಕೋಬೇಕು ಅನ್ನೋದೇ ಪ್ರತಿ ಪ್ರೇಮಿ ಆಸೆ ಆಗಿರುತ್ತೆ. ಕೆಲವರದ್ರ ಗೆಲ್ತಾರೆ, ಕೆಲವರು ಅದ್ರಲ್ಲಿ ಸೋಲ್ತಾರೆ. ಬ್ರೋ, ನಿಂಗೆ ಗೊತ್ತಿಲ್ಲ, ಈ ಪ್ರಪಂಚದಲ್ಲಿ ಒಳ್ಳೆ ಹುಡುಗಿ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಪಾರ್ವತಿ ಅವ್ರಿಗೆ ನಿಂಗೆ ಸಿಕ್ಕಿರೋದು ನಿನ್ನ 7 ಜನ ಪುಣ್ಯ ಅಂತ. ಮಾಮ್ ಆಗ್ಲಿ ಡ್ಯಾಡ್ ಆಗ್ಲಿ ಅಷ್ಟೇ ಯಾಕೆ, ದೇವ್ರ ದುರ್ಬಿನ ಹಾಕೊಂಡು ಹುಡುಕಿದ್ರು ಪಾರ್ವತಿ ಅದಕ್ಕೆ ಎಷ್ಟು ಒಳ್ಳೆ ಹುಡುಗಿ ಸಿಕ್ತಿರ್ಲಿಲ್ಲ. ಇದನ್ ಬೇಕಾದ್ರೆ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ನೀನ್ ಹೇಳ್ತಾರ ನಿಜ ಪ್ರೀತು.
ಪಾರ್ವತಿನ ಹೆಂಡತಿಯಾಗಿ ಪಡ್ಕೊಳ್ಳೋದಕ್ಕೆ ನಂಗೆ 7 ಜನ್ಮ ಅಲ್ಲ 100 ಜನ್ಮದ ಪುಣ್ಯ ಮಾಡಿದ್ದೀನಿ. ಆದ್ರೆ ಅಮ್ಮನ ಒಪ್ಪಿಗೆ ಸಿಗ್ಬೇಕು ಅನ್ನೋದಷ್ಟೇ ನನ್ನ ಯೋಚನೆ. ಅವರಿಂದ ಲವ್ ವಿಷಯ ಅಂತೂ ಮುಚ್ಚಿಟ್ಟಿದ್ದಾಯ್ತು. ಆದ್ರೀಗ ಅವ್ರಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಮದ್ವೆನೂ ಆಗಿ ಅವ್ರ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವ ತಪ್ಪಿನ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ನೇನು ಸೀಕ್ರೆಟ್ಸ್ ನನ್ನಿಂದ ಮುಚ್ಚಿಟ್ಟಿಲ್ಲ ತಾನೆ? ಡ್ಯಾಡ್, ಯಾಕೆ ಈ ತರ ಕೇಳ್ತಿದ್ದೀರಾ? ಯಾಕಂದ್ರೆ ದಾಮಿನಿಗೆ ಇಮ್ಯಾಜಿನೇಷನ್ ಸಿಂಡ್ರೋಮ್ ಅನ್ನೋ ಕಾಯಿಲೆನೇ ಇಲ್ಲ. ನೀವುಗಳು ಅದನ್ನು ಹುಟ್ಟು ಹಾಕಿರೋದು. ಆ ಸುಳ್ಳನ್ನ ನಿಜ ಮಾಡೋ ನಾಟಕದಲ್ಲಿ ನಾನು ನಿಮ್ ಜೊತೆ ಸೇರ್ಕೊಂಡು ಪಾತ್ರಧಾರಿಯಾದೆ. ಹೀಗಿರ್ಬೇಕಾದ್ರೆ ರಿಜಿಸ್ಟರ್ ಆಫೀಸ್ನಲ್ಲಿ ಇಳ್ದಿರೋ ಪಾರ್ವತಿನ ದಾಮಿನಿ ಹೇಗ್ ನೋಡಿರೋಕ್ ಸಾಧ್ಯ? ನೋಟಿಸ್ ಬೋರ್ಡ್ನಲ್ಲಿ ಆದಿತ್ಯ ಪಾರ್ವತಿ ಫೋಟೋ ನೋಡಕ್ ಹೇಗ್ ಸಾಧ್ಯ? ಪಾರ್ವತಿನ ದೇವಸ್ಥಾನದಲ್ಲೂ ನೋಡಿದೆ ಅಂತ ಹೇಗೆ ಹೇಳ್ತಾಳೆ? ಹಾಗಾದ್ರೆ ಅವಳು ನಿಜವಾಗ್ಲೂ ಕಾಯಿಲೆ ಇದೆಯಾ? ಇಲ್ಲ ಡ್ಯಾಡ್, ಆದ್ರೆ ಮಾಮ್ ಹೋಗಿ ನೋಟಿಸ್ ಬೋರ್ಡ್ ಹತ್ರ ನೋಡಿದಾಗ ಅದೇನೋ ಹೆಸರಿತ್ತಲ್ಲ, ಏನ್ರು ಅದು? ಹಾ, ಆನಂದ್ ಮತ್ತೆ ಪಾವನಿ ಅಂತಿತ್ತು ಅಂತ ಮಾಮ್ ಹೇಳಿದ್ರಲ್ಲ ಡ್ಯಾಡ್. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಡ್ಯಾಡ್, ರೋ ಮೇಲೆ ನಂಬಿಕೆ ಅಲ್ವಾ? ಚಚೆ, ಕನ್ಸಲ್ಲೂ ಅವನ ಮೇಲಿರೋ ನಂಬಿಕೆ ಸುಳ್ಳಾಗಲ್ಲ. ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಗೊತ್ತಾದ್ಮೇಲೆ ನನ್ನನ್ನ ನಿಮ್ ಸ್ನೇಹಿತ ಅನ್ಕೊಳ್ಳಿ, ನಿಮ್ ಪ್ರೀತಿಗೆ ನಾನ್ ಕಾವಲಾಗಿರ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದಿನಲ್ಲ. ಅಂಥದ್ರಲ್ಲಿ ದಾಮಿನಿ ಹೇಳಿರೋದು ನಿಜ ಆಗಿದ್ರೆ ಇವತ್ತು ರಿಜಿಸ್ಟರ್ ಆಫೀಸಲ್ಲಿ ನೀನು ಪಾರ್ವತಿ ಇಬ್ರು ಮದುವೆ ಆಗ್ಬೇಕಾಗಿತ್ತು ತಾನೆ? ಬಟ್ ಇದಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ನಿಮ್ಮಿಬ್ರು ಪ್ರೀತಿಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋ ನಿಮ್ಮ ಅಪ್ಪನಿಂದ ಇಂಥ ದೊಡ್ಡ ವಿಷಯ ಮುಚ್ಚಿಟ್ಟು ನೀವಿಬ್ರು ಮದುವೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ದಾಮಿನಿಗೆ ಕಾಯಿಲೆ ಇಲ್ಲ ಅಂದಮೇಲೆ ಅವಳು ಯಾಕೆ ಹಾಗಂದ್ಲು? ಒಂದ್ ವೇಳೆ ಅವಳು ನಿಜವಾಗ್ಲೂ ಆ ಕಾಯಿಲೆ ಶುರು ಆಗ್ಬಿಟ್ಟಿದ್ಯಾ? ಯಾವುದಕ್ಕೂ ಇನ್ಮೇಲೆ ದಾಮಿನಿ ಹತ್ರ ನಾವು ಹುಷಾರಾಗಿರ್ಬೇಕು. ಏನಂತೀರಾ? ಹೌದು ಡ್ಯಾಡ್. ಯಜಮಾನ್ರು ಸಾಯೋ ಮಾತಾಡಿದ್ದಕ್ಕೆ ಅವ್ರನ್ ಮದ್ವೆ ಆದೆ. ಆಮೇಲೆ ಅಪ್ಪ ಅಖಿಲಮ್ಮನ ಆಶೀರ್ವಾದ ಸಿಕ್ತಲ್ಲ ಅನ್ನೋ ಖುಷಿಲಿದ್ದೆ. ಆದ್ರೆ ಹೆತ್ತ ತಂದೆನೆ ನನ್ನನ್ನ ಅವ್ರ ಮನೆ ಕೆಲಸದವಳಾಗಿ ನೋಡೋಕ್ ಬಯಸ್ತಿದ್ದಾರೆ. ಮುಂದೆ ನನ್ನ ಯಜಮಾನ್ರ ಸಂಬಂಧದ ಮೇಲೆ ಇದು ಯಾವ ತರ ಪರಿಣಾಮ ಬೀರುತ್ತೋ. ಅಕ್ಕ, ಅಪ್ಪ ಹೇಳೋದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇವತ್ತಲ್ಲ ನಾಳೆ ನೀನ್ ಮನೆಗೆ ಸೊಸೆ ಆಗೋಗಳು. ಧೈರ್ಯವಾಗಿರು. ನೀನ್ ಈ ತರ ಮುಖ ಗಂಟಾಕೊಂಡು ಹೋದ್ರೆ ನಮ್ ಬಾವನ್ ಮನ್ಸಿಗೆ ಬೇಜಾರಾಗಲ್ವಾ? ಅದಕ್ಕೆ ನಾನೆಲ್ಲೂ ಹೋಗೋದಿಲ್ಲ. ಇಲ್ಲೇ ಅಕ್ಕ, ಆಗ್ ಮಾಡಿದ್ರೆ ಅಪ್ಪು ನನ್ ಮನಗ್ ಬೆಂಕಿಗೆ ತುಪ್ಪ ಸುರ್ದಂಗ ಆಗಲ್ವಾ? ಮೊದ್ಲು ನೀನ್ ಮನೆಗೆ ಹೋಗು. ಆದ್ರೆ ಈ ತರ ಅಲ್ಲ, ನಗು ಮುಖದಲ್ಲಿ ಕಂಗೊಳ್ಸೋ ರಾಣಿ ತರ ಹೋಗು. ಅದ್ಯಾವತ್ತಿದ್ರು ನಿನ್ ಮನೆ, ನೀನಿರ್ಬೇಕಾಗಿರೋ ನಿನ್ ಗಂಡನ್ ಮನೆ. ಆ ನಂಬಿಕೆಲಿ ಬಲಗಾಲಿಟ್ಟು ಒಳಗೋಗು. ನೀನೇನು ತಲೆ ಕೆಡ್ಸ್ಕೊಬೇಡ, ಆಯ್ತಾ? ಸರಿ, ಹೋಗ್ಬಾ. ಯಾಕಮ್ಮ ಅಲ್ಲೇ ನಿಂತಿದೀಯಾ? ಒಳಗ್ ಬಾ.
ಈ ಮನೆ ಸೊಸೆ ಆಗೋಳು ನೀನು. ಬಲಗಾಲಿಟ್ಟು ಒಳಗ್ ಬಾ. ಎಕ್ಸ್ಕ್ಯೂಸ್ ಮೀ. ಯಾಕಮ್ಮ ಯಾಮಿನಿ ಅಲ್ಲೇ ನಿಂತಿದೀಯಾ? ಎಷ್ಟೇ ಆದ್ರೂ ಅರಸನ ಕೋಟೆಯ ಹಿರಿ ಸೊಸೆ ಆಗೋಳು ನೀನು. ಅದಕ್ಕೆ ಹೇಳಿದ್ದು ಖುಷಿಯಿಂದ ಬಲಗಾಲು ಒಳಗಿಟ್ಟು ಬಾ ಅಂತ.